ದಾವಣಗೆರೆ ದಕ್ಷಿಣದ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದಂತಹ ಹಾಗೆ MLC ಆಗಿರುವಂತಹ ಸಲೀಂ ಅಹಮದ್ ಅವರು ಬಂದಿದ್ದಾರೆ. ಸರ್, ಹೇಗಿದೆ ಮೊದಲನೇದಾಗಿ? ಚೆನ್ನಾಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು, ಅದರಲ್ಲೂ ಯುವಕರು ಇವತ್ತು ಬಹಳ ಸ್ಫೂರ್ತಿಯಿಂದ ಇವತ್ತು ಕೆಲಸ ಮಾಡ್ತಾರೆ. ಒಬ್ಬ ಯುವ ನಾಯಕ, ಹೊಸ ಪೀಳಿಗೆ ಒಬ್ಬ ಸಮರ್ಥ ಶಾಮನೂರ್ ಅವರು ಕಂಟೆಸ್ಟ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಬಹಳ ಚೆನ್ನಾಗಿದೆ. ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ಜನ ಸ್ಪಂದಿಸ್ತಾರೆ. ಅವ್ರ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಸರ್, ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ನಲ್ಲಿ ಜೋಶ್ ಹೆಚ್ಚಾಗಿದೆ ಅಂದ್ರೆ ಅದಕ್ಕೆ ನೀವು ಕಾರಣ, ರಿಜ್ವಾನ್ ಅರ್ಷದ್ ಅವರು ಕಾರಣ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ಪಸಂಖ್ಯಾತ? ಇಲ್ಲ, ಈ ವಿಶೇಷವಾಗಿ ಈ ಕ್ಷೇತ್ರ ಕಾಂಗ್ರೆಸ್ನ ಒಂದು ದೊಡ್ಡ ಶಕ್ತಿ ಇರುವಂತಹ ಕ್ಷೇತ್ರ. ಈ ಶಾಮನೂರ್ ಕಳೆದ 35 ವರ್ಷ ಈ ಜಿಲ್ಲೆಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಮಂತ್ರಿಯಾಗಿ ಕೂಡ ಇವತ್ತು ದಾವಣಗೆರೆ ಸುತ್ತಾಡಿದ್ರೆ ಗೊತ್ತಾಗತ್ತೆ. ರೋಡ್ಗಳು, ಲೈಟ್ಗಳು ಮತ್ತೆ ಚರಂಡಿಗಳು, ಇದು ಬಹಳ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ. ಜನ ಇವತ್ತು ಬಹಳ ಸಂತೋಷದಲ್ಲಿ ಈ ಭಾಗದಲ್ಲಿ ಇದ್ದಾರೆ. ಸೊ ಇವತ್ತು ಶಾಮನೂರ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ಜನ ಬಹಳಷ್ಟು ದುಃಖ ಪಡ್ತಾ ಇದ್ದಾರೆ. ಇವತ್ತು ಅವ್ರ ಮೊಮ್ಮಗ ಕಂಟೆಸ್ಟ್ ಮಾಡ್ತಾರೆ. ಅದೆಲ್ಲ ಶಕ್ತಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಜನ ಇವತ್ತು ಆಶೀರ್ವಾದ ಮಾಡ್ತಾರೆ. ಎಸ್ ಸರ್, ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು, ಇನ್ನೊಂದ್ ಕಡೆ ನೀವು, ರಿಜ್ವಾನ್ ಅರ್ಷದ್ ಅವರು. ಯಾಕಂದ್ರೆ ವಿಧಾನಸಭೆ ಅಂತ ಬಂದಾಗ ಸಭಾಪತಿ ಕೂತಿರೋರೇ UT ಖಾದರ್ ಅವರು. ಇಂಥ ಅವಕಾಶಗಳನ್ನ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು ಏಕೈಕ ಪಕ್ಷ ಕಾಂಗ್ರೆಸ್ ಮಾತ್ರ. ಆದ್ರೂ ಟಿಕೆಟ್ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು. ಈಗ ಎಲ್ಲರೂ ಒಟ್ಟಾಗಿ ನುಗ್ತಾ ಇದ್ದೀರಾ. ಏನಾಗುತ್ತೆ ರಿಸಲ್ಟ್? ಎಷ್ಟು? ಯಾವ ಗೊಂದಲ ಇಲ್ಲ. ಇದು ಸತ್ಸಂಪ್ರದಾಯ ಅಂತ ಹೇಳಿದ್ರೆ, ಯಾರು ತೀರೋದ್ರೆ ಅವ್ರ ಫ್ಯಾಮಿಲಿ ಕೊಡೋದು. ಅವ್ರೇನ್ ಕೇಳಿದ್ರು, 2 ವರ್ಷಕ್ಕೆ ನಮ್ಗೆ ಏನ್ ಶಾಮನೂರ್ ಅವರು ಅವ್ರ ಟರ್ಮ್ ಇತ್ತು ಕೊಡಿ ಅಂತ ಕೇಳಿದ್ರು. ಅದು ಸರಿ ಇದೆ. ಅಲ್ಪಸಂಖ್ಯೆ ಟಿಕೆಟ್ ಕೇಳಿದ್ರು, ನಾವೆಲ್ಲ ಕೇಳಿದೀವಿ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಬಾಗಲಕೋಟೆಯಲ್ಲಿ ಅವ್ರ ಫ್ಯಾಮಿಲಿ ಕೊಟ್ಟರು, ಅದೇ ರೀತಿ ಇಲ್ಲಿ ಶಾಮಶಂಕರ ಫ್ಯಾಮಿಲಿ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಏನು ಕೆಲವು ವಿಚಾರಗಳಿತ್ತು ಅದೆಲ್ಲ ಮರೆತು ಬಿಟ್ಟು ಎಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಪ್ರಚಾರಕ್ಕೆ ಇವತ್ತು ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ಇಲ್ಲಿ ಈ ವಿಶೇಷವಾಗಿ ಈ ಕ್ಷೇತ್ರದ ಕಾರ್ಯಕರ್ತರು ಬಹಳ ಹುಮ್ಮಸ್ಸಲ್ಲಿದ್ದಾರೆ. ಗೆಲುವು ಖಚಿತ ಅಂತ. ಕೊನೆ ಪ್ರಶ್ನೆ ಏನ್ ಗೊತ್ತಾ? ಮಹಾಲಕ್ಷ್ಮಿ ಲೇಔಟ್ ಇಂದ ಬೀದರ್ ವರ್ಗೂ ಅಲ್ಪಸಂಖ್ಯಾತರು ಕೇಳ್ತಿರೋದು, ಸಲೀಂ ಅಹಮದ್ ಅವ್ರು ಸಚಿವರಾಗದು ಯಾವಾಗ? ಸದ್ಯಕ್ಕೆ ನಮ್ಮ ಮುಂದೆ ಇರೋದು ದಾವಣಗೆರೆ ಎಲೆಕ್ಷನ್ ಗೆಲುವು. ದಾವಣಗೆರೆ ಕೂಡ ಗೆಲ್ತೀವಿ, ಬಾಗಲ್ ಕೂಡ ಕೊಳ್ತೀವಿ. ಇವತ್ತು ಜನ ಕಾಂಗ್ರೆಸ್ ಪಕ್ಷ ಶಕ್ತಿ ಕೊಡ್ತಾರೆ. ನಮ್ಮ ಗ್ಯಾರಂಟಿಗಳೇ ನಮ್ಮ ಚುನಾವಣೆಗೆ ಶ್ರೀರಕ್ಷೆ. 5 ಗ್ಯಾರಂಟಿಗಳು. ಇವತ್ತು ಜನ ಸಂತೋಷವಾಗಿದ್ದಾರೆ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಮಾಜಕ್ಕೆ ನ್ಯಾಯ ನಮ್ಮ ಸರ್ಕಾರ ಕೊಡ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, DK ಶಿವಕುಮಾರ್ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ಬಲಿಷ್ಠವಾಗಿ ಇವತ್ತು ಎಲ್ಲಾ ಸಮಾಜದ ಜನರಿಗೆ, ಎಲ್ಲಾ ವರ್ಗದ ಜನರಿಗೆ ನ್ಯಾಯ ಕೊಡಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಜಮೀರ್ ಸರ್ ಬರ್ತಾರಾ ಪ್ರಚಾರಕ್ಕೆ? ಕಾದು ನೋಡಿ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.